ಹೆಂಗ್ ಕಾಣಿಸ್ತೀನಿ ನೋಡಲಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಏನಂದ್ರೆ ಇವತ್ತು ತಿಂಡಿ ಇನ್ನೂ ಮಾಡಿಲ್ಲ. ಆಲ್ರೆಡಿ 11 o'clock. ಮತ್ತೆ ಇವತ್ತು ಪನ್ನೀರ್ ಮಾಡೋಣ ಅಂತ ಇದೀವಿ, ಯಾಕಂದ್ರೆ ಇವತ್ತು ನಾನ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಲೆಟ್ಸ್ ಗೆಟ್ ಇನ್. ಇವತ್ತು ಭಾನುವಾರ ಸ್ಪೆಷಲ್ ನಾವು ಬಟರ್ ಪನ್ನೀರ್ ಮತ್ತೆ ರೋಟಿ ಮಾಡ್ತಾ ಇದೀವಿ. ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದೆ, ಸೊ ತರಬೇಕು. ಮೊಸರು ತಗೊಬಂದ್ಬಿಟ್ಟು ಆಮೇಲೆ ಇದನ್ನ ನಮ್ಮ ಮಮ್ಮಿ ಇವತ್ತು ಏನೋ ರೋಟಿ ಅವರು ಟೇಕ್ ಓವರ್ ಮಾಡ್ತಾರೆ, ಮತ್ತೆ ಬಟರ್ ಪನ್ನೀರ್ ನಾನ್ ಮಾಡ್ತಾ ಇದ್ದೀನಿ. ರೋಟಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಇದಕ್ಕೆ ಏನೇನ್ ಹಾಕೊಂಡಿದ್ದಾರೆ ಅಂದ್ರೆ, ಹೇಳ್ರಿ ಏನೇನ್ ಹಾಕೊಂಡ್ರಿ? ಏನಿದು? ಏನ್ ಹಾಕೊಂಡೆ ಹೇಳ್ರಿ? ಸಸ್ಪೆನ್ಸ್ ಗೊತ್ತಿಲ್ಲ ಅನ್ನು. ಯಾಕೆ? ನಾನೇ ತಾನೇ ಹಾಕೊಂಡಿದ್ದು. ಮತ್ತೆ ಹೇಳು. ಮತ್ತೆ ನಾನು ಹೇಳಿದೀನಿ ತಾನೇ, ನಿನ್ ಚಾನಲ್ ಬರಲ್ಲ, ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ. ಏನ್ ಮಾಡ್ತೀನಿ ಹಾಕೊಂಡು ಕ್ಯಾನ್ಸಲ್ ಮಾಡ್ಕೊ. ಸರಿ ಹೇಳಿ ಇವಾಗ. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಮೊಸರು, ಸ್ವಲ್ಪ ಸೋಡಾ, ಉಪ್ಪು, ನೀರು ಎಲ್ಲ ಹಾಕ್ಬಿಟ್ಟು ಹಿಂಗೆ ಕಚ್ಕೋಬೇಕು ಅಂತ ಕಚ್ಕೋಬೇಕು. ಅವ್ರು ಒಡವ ಮಾಡ್ಕೊಳ್ಳಿ, ನಾವ್ ಅಷ್ಟೊಳಗೆ ಪನ್ನೀರ್ ಏನೇನ್ ಬೇಕೋ ಅದನ್ನೆಲ್ಲ ಹಚ್ಕೊಳ್ಳೋಣ. ಇವಾಗ ಇನ್ನೊಂದು ಪ್ಲೇಟ್ ಬೇಕು. ಪ್ಲೇಟು ಬೇಕು ಅಂದ್ರೆ ಸಿಗಲ್ಲ, ನಾನೇ ತಗೋಬೇಕು. ಇಲ್ಲ ಪ್ಲೇಟು ಮದುವೆ ಬರುತ್ತೆ ತಕ್ಕಂತ, ಇದಿದೆ ಚೆನ್ನಾಗಿರೋದು. ಇವಾಗ ಏನೇನ್ ಕುಯ್ಕೋಬೇಕು ಅಂದ್ರೆ, ಸ್ವಲ್ಪ ಹಂಗೆ ಹಾಕೊಳ್ಳೋದು, ಕುಯ್ಕೊಳ್ಳೋದೇನಿಲ್ಲ. ಅದು ಮಮ್ಮಿ ಬಿಡ್ಸೋಕ್ ಆಗಲ್ಲ, ನಮ್ಗೆ ಅಷ್ಟು ನೀರೆಲ್ಲ ಹಾಕ್ಲಿಲ್ಲ ಅಂದ್ರೆ. ಭತ್ತ ನಿನ್ ತಮ್ಮ ಅಂದ್ರೆ ಎಷ್ಟೊತ್ತು ಆಗುತ್ತೆ, ಬೇಗ ರುಬ್ಬಿಟ್ಟು. ಆಕ್ಚುಲಿ ನಮ್ಮ ಮನೆದ ಒಂದು ಪ್ರಾಣಿ ಆಚೆ ಹೋಗಿದೆ, ಅದಕ್ಕೋಸ್ಕರ ಬೇಗ ರೆಡಿ ಮಾಡ್ಬೇಕು. ಕುತ್ಕೊಂಡು ಬಡಾಡ್ಕೊಂಡು ಇರ್ಬೇಕದು. ನೀರ್ ಬತ್ತಲ್ಲ ಅನ್ಕೊಂಡೆ, ಗೊತ್ತಾಯ್ತು. ಫಸ್ಟು ಬಟರ್ ಪನ್ನೀರ್ ಮಾಡೋದಕ್ಕೆ ಏನೇನು ಮಾಡಬೇಕಂದ್ರೆ, ಫಸ್ಟ್ ನಾನು ಏನು ಮಾಡಿದ್ದೀನಿ, ಬಾಡಿಗೆ ಮೆಣಸಿನ್ಕಾಯನ್ನ ಬಿಸಿನೀರೊಳಗೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ, ಯಾಕಂದರೆ ಅದು ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಫುಲ್ ಕಮ್ಮಿ ಮಾಡಿದ್ದೀನಿ, ಅದಿದ್ದಾಗೈತದು. ಎಣ್ಣೆ ಹಾಕ್ಕೊಂಡು ಬರ್ತೀನಿ. ಎಲ್ಲ ತಂದು ಇಟ್ಕೋಬೇಕು, ಮಾಡೋದು ನೆನಪಾಗಲ್ವಲ್ಲ. ಅದೇ ಯಾವತ್ತೋ ಒಂದಿನ ಬಂದರೆ ಹಂಗೆ ಆಗೋದು. ಲಾಟ್ಸ್ ಆಫ್ ಬಟರ್ ಹಾಕ್ಬೇಕು ನಾವು, ಯಾಕಂದರೆ ಇದು ಬಟರ್ ಪನ್ನೀರ್. ಸಿಡಿಲಿ ಚೆನ್ನಾಗಿ ಸಿಡಿಲಿ. ಇವಾಗ ಫಸ್ಟು ಈರುಳ್ಳಿ ಹಾಕಬೇಕು. ಇವಾಗ ಉರಿಬೇಕು. ಈರುಳ್ಳಿ ಈ ಥರ ಆನಿಯನ್ ಬ್ರೌನ್ ಬಂದಮೇಲೆ, ಆನಿಯನ್ ಗೋಲ್ಡ್ ಅದು, ಟೊಮೊಟೊ ಹಾಕೋಬೇಕು. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ ಹಾಕೊಳ್ಳೋಣ, ಸ್ವಲ್ಪ. ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಸ್ಪೈಸಸ್ ಹಾಕೋಬೇಕು. ಗೋಡಂಬಿ, ಕ್ಯಾಶು ಎಲ್ಲ ಹಾಕೊಂಡಾದ್ಮೇಲೆ
ಆಲ್ ಸ್ಪೈಸಸ್. ಚಕ್ಕೆ, ಲವಂಗ, ಕಲ್ಲುಗು ಇದೆ ಮುನಿ ಮೊಗ್ಗ ಅದು ನಾಟಿ ಮೊಗ್ಗು ಹೇ ಸ್ಪೈಸಸ್ ಕಮ್ಮಿ ಹಾಕಿ ಸ್ಪೈಸ್ ಇದು ಕಸ್ತೂರಿ ಮೆಂತೆ ಆಮೇಲೆ ಎಲ್ಲ ಗ್ರೈಂಡ್ ಎಲ್ಲ ಆದ್ಮೇಲೆ ಆಮೇಲೆ ಹಾಕಬೇಕು. ಸ್ಪೈಸಸ್ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಬಿಡೋಣ. ಆಮೇಲೆ ಇದಕ್ಕಿನ್ನೂ ಏನೋ ಹಾಕಬೇಕು. ಏನಂದರೆ ಕೊತ್ತಂಬರಿ ಪುದೀನ ತೊಳೆದು ಇಟ್ಕೊಂಡಿರೋದನ್ನ ಇವಾಗೆಲ್ಲ ನೀಟಾಗಿ ಫ್ರೈ ಆಗಿದೆ. ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗೆ ಹಾಕ್ಬೇಡ. ನಂದಿನಿ ಪನ್ನೀರ್ ಟೇಸ್ಟಿ ಆ್ಯಂಡ್ ಹೆಲ್ದಿ. ಇಟ್ಸ್ ನಾಟ್ ಪೇಯ್ಡ್ ಪ್ರಮೋಷನ್. ಮಾಡ್ತಾ ಇದ್ದೀವಿ. ಚೆಕ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ತೋರಿಸ್ತಾ ಇದ್ದೆ ಎಲ್ಲ ಮತ್ತೆ ಅರ್ಧ ಗಂಟೆ ತೋರಿಸ್ತಾ ಇದ್ದಂತೆ ನಾವು ನೀರ ಜಾಗದಿಂದ ಪನ್ನೀರು ಇದು ಚೆನ್ನಾಗೈತೆ ಗಟ್ಟಿಗೆ ಸಣ್ಣಕ್ಕೆ ಮಾಡಿ ತುಂಬ ದಪ್ಪ ದಪ್ಪ ಬೇಡ. ಅದೊಂಥರ ಒಳಗಡೆ ಹಸಿ ಹಸಿ ಥರ ಇರುತ್ತೆ. ಅಲ್ಲ ಮಾಡು ನೀನು ಇದ್ರ ಬಟ್ಟೆ ಚೆನ್ನಾಗಿ ಊರಲ್ಲಿ ಇರಬೇಕು. ಹಸು ಗಿಸು ಇದ್ದರೆ ಅವರು ಸಖತ್ತಾಗಿ ಮಾಡ್ಕೋಬೋದು. ಹಾಲು ಇದಿರೋದನ್ನೆಲ್ಲ ಪನ್ನೀರ್ನ. ನಾವಿಲ್ಲ ಹಾಲು ತೊಗೊಳಕ್ಕೆ ಅರ್ಧ ಕಾಸು, ಪನ್ನೀರ್ ಮಾಡೋಕ್ಕೆ ಬೇರೆ. ಆ ಸಂಬಂಧಿ ಅದಿಷ್ಟೇ ಆಗೋದು. ಅದು ಅರ್ಧ ಲೀಟ್ರ್ ಇಷ್ಟೇ ಆಗೋದು. ಚಿಕ್ಕಕ್ಕೆ ಇಷ್ಟೇ ಇಷ್ಟ ಆಗುತ್ತೆ. ನಾವು 1 ಲೀಟ್ರ್ ಹಾಲೇ ಮಾಡಬೇಕಾಗುತ್ತೆ. ಎಷ್ಟು ಹೇಳು? ಇದೆಷ್ಟು ಹೇಳು? ಜಾಸ್ತಿ ಇರುತ್ತೆ. ಇದೆಷ್ಟು? ಇದಾ ಅಷ್ಟೇ. ಅಯ್ಯೋ 1 ಲೀಟ್ರ್ ಹಾಲು ಎಷ್ಟು ಹೇಳು? ಅಷ್ಟೇ 48. ಅರ್ಧ 26 ತಾನೇ. 50 ಚಿಲ್ಲರೆ ಆಯ್ತು. ಇದ್ರೊಳಗೆ ಪೋರ್ ಮಾಡಿಕೊಂಡು ರುಬ್ಕೊಂಡ್ಬಿಡೋಣ. ಬಟರ್ ಹಾಕ್ಕೊಂಡು ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೆಣ್ಣೆಗೆ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಘಾಟಾಗೋಯ್ತು. ತಗೋಬೇಕಿತ್ತು ಈ ಕಡೆ. ಈ ಕಡೆ ಇದಿರುತ್ತಲ್ಲ ಸ್ವಲ್ಪ ಎಣ್ಣೆ ಅನ್ನುತ್ತಲ್ಲ ಅದು ಡೆಂಟ್ ಉಟ್ಕೊಳುತ್ತೆ. ಸ್ಟೀಲಿಂದ ಅದಕ್ಕೆ ಏನು ಈರುಳ್ಳಿ ಏನು ಹೆಚ್ಚಿಲ್ಲ. ಏನು ಬೇಕು ಚಾಕು ಅಲ್ಲಿ ತೊಳೆದಿದ್ದೀವಿ ನೋಡಿ ಬೆಳ್ಳಾಗಿತ್ತು ಅಂತ ಆಗುತ್ತೆ. ಬೇಡ ಕಟ್ ಮಾಡಿ ಅದು ನೀರಿರುತ್ತಲ್ಲ ಸ್ವಲ್ಪ ಅದಕ್ಕೆ ಬೆಣ್ಣೆ ಒಳಗೆ ಎಣ್ಣೆಗಾಗಬೇಕಾದ್ರೆ ಸ್ವಲ್ಪ ಮಿರ್ಚಿ ಹಾಕೋಬೇಕು. ಆಮೇಲೆ ಮಿರ್ಚಿಗೊಬ್ಬರು ಸ್ವಲ್ಪ ಮಿರ್ಚಿ ಹಾಕ್ಕೊಂಡು ಖಾರ ಎಲ್ಲ ಹಾಕಿ ಅದಕ್ಕೆ ರುಬ್ಬಿರುವಂಥ ಮಸಾಲೆ ಅದು ಜಾಸ್ತಿ ಮಾಡ್ಕೊಂಡು ಅದು ಯಾವುದಿಲ್ಲ ವಿಡಿಯೋ ಬರ್ತಿತ್ತಲ್ಲ ಭಾನುವಾರದ ಬರೋಟ ಇಲ್ಲ ಸ್ವಲ್ಪ ಒಮ್ಮೆ ಸ್ವಲ್ಪ ಹಾಕ್ರಿ ನೀರು ನಂಗೆ ಇರ್ತೀರ. ಅದು ಬೇಯೋದು ಬೇಡವೇನೆ. ಅದೇನು ಮಟನ್ ಕೆಟ್ಟೋಯ್ತಾ ಬೇಯ್ಬೇಕು ಅದೇನು
ಮಸಾಲ ಬೇಯೋದು ಬಿಡ್ವಾ? ಮಸಾಲ ಬೇಯುತ್ತೆ. ಹಂಗೆ ಹಸಿ ಇದ್ರೆ ನಾವೆಲ್ಲ ತಿನ್ನಲ್ಲ ಗೊತ್ತಲ್ಲ. ಸಸಿ ಬರುತ್ತದು. ಚೆನ್ನಾಗಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀರ ತಾನೆ, ಮತ್ತೆ ಇದು ಮೆಣಸಿನ ಪುಡಿ ಹಾಕಿದ್ದೀನಿ. ಇನ್ನು ಖಾರ ಬ್ಯಾಡ್ಗೆ ಅದೇನು ಖಾರ ಇರಲ್ಲ, ಬರೀ ಕಲರಿಗೆ ಅಷ್ಟೇ. ಏನು ರುಬ್ಬೇಕು? ಅಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಕೈದಾಗೈತೆ, ನೀನು ಕೈದಾಗಲ್ಲ. ಮತ್ತೆ ನೀರು ಹಾಕ್ತಾರೆ. ಹ್ಞೂ ಮತ್ತೆ ಹಾಕ್ತೀನಿ. ತಿಳಿ ಸಾರಲ್ಲ ಒಮ್ಮೆ. ಅಮ್ಮ ಅದು 2 ನಿಮಿಷ ಬೆಂದ್ರೆ ಗಟ್ಟಿಗಾಗಿ ಹೋಗುತ್ತೆ ಕಣೆ. ನೋಡ್ಬೇಕಾದ್ರೆ ಈ ಥರ ಇದು ಇವಾಗ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಒಂದು ಕುದಿ ಬಂದಮೇಲೆ ಪನ್ನೀರ್ ಹಾಕ್ಬಿಟ್ಟು ಅಷ್ಟು. ಆಮೇಲೆ ಇನ್ನೊಂದು ಕುದಿ ಬರ್ಸ್ಬೇಕು. ಇದೊಂದು ಕುದಿ ಬರಲಿ, ಅಷ್ಟರೊಳಗೆ ನಾವು ರೋಟಿ ರೆಡಿ ಮಾಡ್ಕೊಳ್ಳೋಣ. ನೀವು ದಯವಿಟ್ಟು ನೀವು ತೆಗ್ದು ಹಾಕೋದು ಇಟ್ಬೋದಲ್ಲ. ದೇವರ ಒಳ್ಳೆ ರೆಸ್ಟೋರೆಂಟ್ ಥರನೇ ಬರ್ತಿದೆ. ಯಾರು ಮಾಡಿರೋದು ಹೇಳು? ನನಗೆ ನಮ್ಮ ಮಮ್ಮಿಗೆ ಸ್ವಲ್ಪ OCD ಪ್ರಾಬ್ಲಮ್. ಏನೇನು ಕಾಣುತ್ತಲ್ಲ ಹಂಗೆ ಒರೆಸ್ತಾ ಇರಬೇಕು, ಅಂದರೆ ಸಮಾಧಾನ ಆಗಲ್ಲ. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಪನ್ನೀರ್ ಹಾಕ್ಕೊಬಿಡೋಣ. ಎಲ್ಲರಿಗೂ ನನ್ನ ಮಗ 2 ತಿಂತಾನೆ ಅವನು. ಪನ್ನೀರ್ ಹಾಕೊಂಡಾಯ್ತು. ಒಂದೇ ಬಿಟ್ನಾ ಬಂದ್ಬಿಟ್ನಾ? ದೇವ್ರೆ, ಏನು ರೊಟ್ಟಿ ಬೇಯಿಸೋದು ಅಷ್ಟೇ, ಮುಗೀತು. ಆಗಿಲ್ವಾ ಅಂತ ತಲೆ ತಿಂತಾನೆ. ತಿಂದರೆ ಒಂದ್ಸಲ ತಿನ್ಬಿಡೋದು. ಸೊ ಇದು ಪನ್ನೀರ್ ಜೊತೆ ಕುದಿಯೋಕೆ ಸ್ಟಾರ್ಟ್ ಆಯಿತು. ಇವಾಗ ಇನ್ನೊಂದು ಸ್ವಲ್ಪ ಬಟರ್ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಬಿಟ್ರೆ ಪನ್ನೀರ್ ಬಟರ್ ಮಸಾಲ ಮುಗ್ದೋಯ್ತು. ಗೊತ್ತು ತಾನೆ, ಒಂದು ಸೈಡ್ ಇದರಲ್ಲಿ ಒಂದು ಸೈಡ್ ಗೊತ್ತು, ನಾನೇ ಹೇಳ್ಕೊಟ್ಟಿದ್ದು. ಅಯ್ಯೋ ನಾನು ಮಾಡೇ ಇಲ್ಲ ಬಿಡವ, ನೀನೇ ಮಾಡಿರೋಳು. ನಾವೇನಾರ ಮಾಡಿದ್ದೀವಾ? ಅಲ್ಲ, ನಾನೇ ತಾನೇ ಹೇಳಿದ್ದು ಫಸ್ಟು. ನಿನ್ಕಿಂತ ಮುಂಚೆನೇ ನಾನು ಮಾಡಿದ್ದೀನಿ. ಆಂಟಿ ಜೊತೆ ಹೋಗ್ತಿದ್ದೆ ಅಂತ ಹೇಳಿ ಏನೋ ಚೆನ್ನಾಗಿದೆ. ಗಮ್ಮತ್ತೈತೆ ಅಂತ ಮಾಡ್ತಿದ್ದೀನಿ. ಬಟ್ಲಲ್ಲಿ ನೀರು ಬೇಕು ಇವಾಗ ನನಗೆ ಅಂಟಿಸೋಕ್ಕೆ. ಏನು ಅಂಟಿಸ್ತೀಯ? ಅಂಟಿಸ್ಬೇಕು ಮಮ್ಮಿ, ಇಲ್ಲ ಹೆಂಗೆ ಆಗುತ್ತದೆ? ಏನಾಗುತ್ತೆ? ಅಂಟಿಸ್ಬೇಕು ಅದನ್ನು. ಮತ್ತದಾ ಏನು ಅಂಟಿಸೋದು? ಮಮ್ಮಿ ತೆಗೆದು ಕೊಡು. ದಿವ್ಯಾ, ಹೆಂಗೆ ಆಮೇಲೆ ತಿರ್ಸ್ಬಿಟ್ಟು ಹೆಂಗಾದ್ರು ಬೇಯಿಸ್ತೀಯಾ? ಅಂಟದಲ್ಲ ಹೋದ್ರೆ ಯಾವ್ದಾದ್ರು ಬೇಯಿಸೋದು? ಅದು ಒಲೆ ಮೇಲೆ ಬೇಯಿಸ್ತೀವಿ, ನಾವು ಗೊತ್ತು ಬೇಯಿಸೋದು. ಹೌದೌದು, ಉಡ್ಬಾರ್ದು. ರೋಟಿ ಮಾಡೋಕ್ಕೆ ಫಸ್ಟು ಇದನ್ನು ನೀರಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಸ್ವಲ್ಪ ಸವರ್ಬಿಟ್ಟು ಅಂಟಿಸ್ಬೇಕು. ಹಿಂಗೆ ತಾಳೆ ಫುಲ್ ಕಲ್ಲ ಇದು ರೋಟಿ. ಇದು ಒಂದು ಸ್ವಲ್ಪ ಎಲ್ಲ ಅಂಟ್ಕೊಂಡ್ಮೇಲೆ ಉಟ್ಕೊಳುತ್ತೆ. ಉಟ್ಕೊಂಡ್ಮೇಲೆ ಇದನ್ನು ಏನಿದು ತವಾನೇ ಹಿಂಗೆ ಉಲ್ಟ ಮಾಡಬೇಕು. ಅವಾಗ ನೋಡಿ ತಂದೂರಿ ರೋಟಿ ಆಗುತ್ತೆ. ಒಂದು ವಿಡಿಯೋದಲ್ಲಿ ನೋಡಿದ್ದೆ ಕಣಿದಿವ್ಯಾ, ಕುಕ್ಕರ್ನ ಫುಲ್ಲು ಅದೇನದು ಬಿಸಿ ಮಾಡಿಬಿಟ್ಟು ಕರೆಕ್ಟ್ ಅದ್ರ ಮೇಲೆ ಅದನ್ನು ಅಂಟಿಸ್ಬಿಟ್ಟು ಇನ್ನೇನು ಮತ್ತೆ ಮನೆಗಳಲ್ಲೆಲ್ಲ ಇರಲ್ವಲ್ಲ, ಅದು ಸೀದೋಗ್ಬಿಡುತ್ತೆ ಅದೆಲ್ಲ. ನೋಡು ಸೀದೋಗ. ಇದೊಂದು ಸ್ವಲ್ಪ ಹಂಗೆ ಬಬಲ್ ಥರ ಬಂದರೆ ಹೇಳ್ಕೊಳ್ಳೋ ಮುಂದಕ್ಕೆ ಇನ್ನು ತಾಯಿ ಅದನ್ನ ವಿಡಿಯೋ ಬರಲ್ಲ, ಏನಿಲ್ಲ. ಸುಮ್ಮನೆ ಯಾಕೆ ಬರ್ತೀರೋ? ಏನು ನಾನು ಅಡುಗೆ ಮಾಡ್ತೀನಿ ಅಂತ ಗಾಯ ಆಗಿದೆ, ಅದಕ್ಕೆ ಸುಡ್ತು. ನನ್ನ ಮಗ ಬಂದ್ಬಿಟ್ಟು
ಪಸಂದ ಮಾಡಿದ್ದೀರ ಅಂತ ಬೇಕು ಪಸಂದಗೆ ಗಮ್ ಅಂತಿದ್ಯಾ? ಅವನಿದ್ರೆ ಕರೆಕ್ಟಾಗಿ ಹೇಳ್ತಾ ಇದ್ದ ನಿನಗೆ. ಹಿಂಗಾಗಿದೆ, ಇದನ್ನ ಉಲ್ಟಾ ಮಾಡಿ ಬೇಯಿಸ್ಬೇಕು ಇವಾಗ. ಕಳ್ಳ ಕಳ್ಳ ಮನ ಗೊತ್ತಾನೆ. ಮನೆ ಬಿಟ್ಟು ಹೋಗ್ತೀನಿ ಅಂತ ಯಾರೋ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೆಳಗ್ಗೆನೆ ಫೋನ್ ಮಾಡಿದ್ರು. ಏನಾಗೈತೆ? ಏನ ಅದೇ ಕಣ ಅವ್ರದೇ ಕೆಳಗಡೆ ಮನೆಯವ್ರದ್ದು ನಮ್ದಲ್ಲ. ಅವರೆಲ್ಲ ಮೇಲೆ ಹೋದ್ರೇನೋ ಬಿಲ್ಸ್ಕೊಂಡು ಹೋಗೋರು. ಏನ್ ತಿನ್ಕೊ ಬಂದ ಹೀಗೆ ಮೂರ್ ಜನಕ್ಕೂ ಮೂರ್ ಮಾಡಿದೀನಿ. ಸಾಕಾ? ಒಂದೊಂದು ಯಾಕೆ ಹಿಂಗ್ ಹೊಟ್ಟೆ ಉರಿಸ್ತೀರಾ ಅಂತ ನಾಕ್ಬೇಕಂತೆ. ಹೋಟ್ಲೆಲ್ಲ ಕಣಪ್ಪ ಇದು ಮನೆ ಮಗು. ಅದಕ್ಕೆ ಕೇಳ್ತಿರೋದು ನಾನು. ಹೋಟ್ಲೆಲ್ಲ ದುಡ್ಡು ಕೊಟ್ಟು ತಿನ್ಬೇಕು. 9:00 ಹೋದಾ? ತಗಿ ನಿನ್ ಕ್ಯಾಪ್ನ. ಅಪ್ಪ 9 ಗಂಟೆಗೆ ಮಾಡ್ಬೇಕು. ನೀನ್ ಆಡ್ತಿರೋದು ನಾನ್ ನೋಡಿದೀನಿ. ಅದು ಟೇಸ್ಟ್ ಇರ್ಲಿಲ್ಲ. ಈ ರೂಮಿಗೆ ಬಂದಿದ್ದೀನಿ. ನೀನ್ ಆನ್ ಮಾಡಿದ ತಕ್ಷಣ ಸಿಕ್ತಾ? 3 ಗಂಟೆಗೆ ಹಬ್ಬ ದೇವ್ರೆ. ಅಕ್ಕ ಮಲ್ಗಿರ್ಲಿಲ್ವಾ? ಅನ್ಕೊಂಡಿದ್ದೆ ಎದ್ದೆ ಹುಚ್ಚರಾಯ್ತು. ವಿಡಿಯೋ ಏನಾಗೈತಿ? ಮಾಡೆ ತಿರುಗ್ಸಲ್ಲ. ನೀನು ಸೀತಿಲ್ಲ ಮುಚ್ಚ. ಹಂಗೆ ಹಂಗೇನ ದಿವ್ಯಾ ಯಾಕೆ ನೀ ಸಾವ್ತಿಲ್ಲ? ಸಾಕಾಯ್ತು. ಮೂರೇ ರೋಟಿ ಮಾಡೋದು ನಾನು. ರೋಟಿ ಮಾಡಿದ್ದೀನಿ ತಂದೂರಿ. ಕೆಳಗಡೆ ಇದಾವಲ್ಲ ಅವೇ. ಇವು ಮಾಮೂಲಿ ಮಾಮೂಲಿ ರೋಟಿ. ತಂದೂರಿನ ತಂದೂರಿ ತಂದೂರಿ ತರ ತಂದೂರಿನೇ ಭಟ್ರು. ನಾನ್ ಮಾಡಾದ್ಮೇಲೆ 2 ಮಾಡ್ತವನೆ. ರೆಸ್ಟ್ ಕೊಟ್ಬಿಟ್ಟು ನಮ್ಗೆ ಮುಖ ಹಂದಿ ತರ ಹಿಡ್ಕೊಂಡಿದ್ದೆ ಈ ಕಡೆ. ಹಾಯ್ ಗಾಯ್ಸ್ ಅಣ್ಣ. ರೆಸ್ಪೆಕ್ಟ್ ಇಲ್ಲ, ಎಲ್ರು ನೋಡ್ಕೊಂಡ್ ಅನ್ಬೇಕು. ಅಭಿಮಾನಿಗಳು ದೇವ್ರಿದ್ದಂಗೆ. 88 ಜನ ಇವತ್ತು 88 ಜನ ಇರ್ಬೋದು ದರ್ಶು. ನಾಳೆ 88,000 ಆಗ್ತಾರೆ. ಸಾಕಿರ್ತೋ. ಸೊ ಫೈನಲಿ ಏನಾಯ್ತು, ಅಡ್ಗೆ ಎಲ್ಲ ಆಯ್ತು. ಇವಾಗ ತಿನ್ಬಿಟ್ಟು ನಮ್ ದರ್ಶು ಹತ್ರ ರಿವ್ಯೂ ಕೇಳೋ ಟೈಮು. ನನ್ ಕೇಳೋಣ. ಯಾವಾಗ ಆಯ್ತಾವ್ ನಂಗೆ. ತಗೊಳಪ್ಪ, ತಿನ್ಬಿಟ್ಟು ರಿವ್ಯೂ ಹೇಳು. ಗೊತ್ತಾಯ್ತಾ? ಬ್ಯಾಡಾಗೆ ಹೇಳೋದು ನನಗೆ ಗೊತ್ತು. ನನ್ಗೆ ತಿನ್ಬಿಟ್ಟು ಕೊಟ್ಟು ರಿವ್ಯೂ ಹೇಳು. ಟೆಸ್ಟ್ ಮಾಡಿ ನನ್ನ ಜೊತೆ ತಿನ್ನೋ. ತಲೆ ಆಡ್ಸೋದಲ್ಲ, ಎಕ್ಸ್ಪ್ರೆಷನ್ ಕೊಡ್ಬೇಕು. ವಾವ್ ಡಿಲಿಷಿಯಸ್ ಅಂತ. ತೀರಾ ಚೆನ್ನಾಗಿಲ್ವಾ? ನಿನ್ ಮಗನೇ ಮಾಡ್ಕೊಡ್ತೀವಲ್ಲ, ಚೆನ್ನಾಗಾಗ್ತದೆ ನಿಮ್ಗೆ. ಕೊಡ್ತೀನಿ ನೋಡಿ ಇವಾಗ ರಿವ್ಯೂ. ಕೊಡ್ಬೇಕು ರಿವ್ಯೂನ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಹಳೆ ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Until then, bye bye. ಬಾಯ್ ಬಾಯ್.